ನಮಸ್ಕಾರ ವೀಕ್ಷಕರೇ. ಕರ್ನಾಟಕದ ರಾಜಕಾರಣದಲ್ಲಿ ಈಗ ಅಕ್ಷರಶಃ ಬೆಂಕಿ ಬಿದ್ದಿದೆ. ಒಂದು ಕಡೆ ಅಧಿಕಾರದಲ್ಲಿರುವ ಕಾಂಗ್ರೆಸ್ ತನ್ನ ಗ್ಯಾರಂಟಿಗಳ ಮೂಲಕ ಮತದಾರರನ್ನು ಸೆಳೆಯುತ್ತಿದ್ದರೆ, ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಒಳಗೊಳಗೆ ನಡೆಯುತ್ತಿದ್ದ ಬಣ ರಾಜಕೀಯ ಈಗ ಹಾದಿ ಬೀದಿಗೆ ಬಂದಿದೆ. ಹೌದು, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಕುರ್ಚಿ ಈಗ ಅಲುಗಾಡುತ್ತಿದೆ. ಅಷ್ಟೇ ಅಲ್ಲ, ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕಿತ್ತು ಹಾಕಿ ಎನ್ನುವ ಆಡಿಯೋ ಒಂದು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಈ ಆಡಿಯೋ ಬಾಂಬ್ ಸಿಡಿಸಿದ್ದು ಯಾರು ಗೊತ್ತಾ? ಸ್ವತಃ ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರು. ಈ ಒಂದು ಆಡಿಯೋದಿಂದಾಗಿ ಬಿಜೆಪಿಯಲ್ಲಿ ಈಗ ದ್ರೋಹ ಮತ್ತು ಪಿತೂರಿಯ ಮಾತುಗಳು ಕೇಳಿ ಬರುತ್ತಿವೆ. ಅಷ್ಟೇ ಅಲ್ಲ, ಬಿಜೆಪಿಯ ಈ ಆಂತರಿಕ ಕಚ್ಚಾಟವನ್ನೇ ಬಂಡವಾಳ ಮಾಡಿಕೊಳ್ಳಲು DK ಶಿವಕುಮಾರ್ ಅವರು ಬೃಹತ್ ಮಾಸ್ಟರ್ ಪ್ಲಾನ್ ಒಂದನ್ನು ಸಿದ್ಧಪಡಿಸಿದ್ದಾರೆ. ವಿಜೇಂದ್ರ ಅವರು ಕೆಳಗಿಳಿದರೆ DKಶಿಗೆ ಯಾಕೆ ಲಾಭವಾಗುತ್ತೆ? ಮುಂದಿನ ಲಿಂಗಾಯತ ನಾಯಕ DKಶಿನ. ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ನಾವು ಬಿಜೆಪಿಯ ಆ ಗುಪ್ತ ಆಡಿಯೋ ಮತ್ತು DKಶಿಯ ಆ ಮಾಸ್ಟರ್ ಪ್ಲಾನ್ನ ಇಂಚಿಂಚು ಮಾಹಿತಿಯನ್ನು ಬಯಲು ಮಾಡಲಿದ್ದೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. DV ಸದಾನಂದ ಗೌಡರ ಆಡಿಯೋ ಬಾಂಬ್ ಮತ್ತು ಡೆಡ್ಲೈನ್. ವೀಕ್ಷಕರೇ, ಮೊದಲು ನಾವು ಮಾತನಾಡಬೇಕಿರೋದು ಈಗ ವೈರಲ್ ಆಗಿರುವ ಆ 3 ನಿಮಿಷಗಳ ರಹಸ್ಯ ಆಡಿಯೋ ಬಗ್ಗೆ. ಮಾಜಿ CM DV ಸದಾನಂದ ಗೌಡರು ದೆಹಲಿಯ ಪ್ರಮುಖ ವ್ಯಕ್ತಿಯೊಬ್ಬರ ಜೊತೆ ಮಾತನಾಡಿದ್ದಾರೆ ಎನ್ನಲಾದ ಆ ಆಡಿಯೋದಲ್ಲಿ ವಿಜೇಂದ್ರ ವಿರುದ್ಧ ಆಕ್ರೋಶ ಎದ್ದು ಕಾಣುತ್ತಿದೆ. ಆಡಿಯೋದಲ್ಲಿ ಸದಾನಂದ ಗೌಡರು ಹೇಳಿದ್ದೇನು ಗೊತ್ತಾ? ಇನ್ನು ಕೇವಲ 2 ತಿಂಗಳು ನಾವು ಕಾಯೋಣ. ಜೂನ್, ಜುಲೈ, ಆಗಸ್ಟ್ ಮುಗಿದ ನಂತರ ನವೆಂಬರ್ಗೆ ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿಯಲಿದೆ. ಅಲ್ಲಿಯ ತನಕ ಕಾದು ಅವರ ಅವಧಿ ಮುಗಿಯುತ್ತಿದ್ದಂತೆಯೇ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕಿಕ್ಔಟ್ ಮಾಡಿ ಅಂತ ಹೇಳಿದ್ದಾರೆ. ಈಗಲೇ ಕಿತ್ತು ಹಾಕಿದರೆ ನಾವೆಲ್ಲ ಲಿಂಗಾಯತರ ವಿರೋಧಿಗಳು ಅನ್ನೋ ಮೆಸೇಜ್ ಹೋಗುತ್ತೆ. ಹಾಗಾಗಿ ನವೆಂಬರ್ ತನಕ ಕಾದು ಗೇಟ್ ಪಾಸ್ ನೀಡಿ ಅನ್ನೋದು ಈ ಆಡಿಯೋದ ಸಾರಾಂಶ. ಇದು ಬಿಜೆಪಿಯಲ್ಲಿ ವಿಜೇಂದ್ರ ವಿರೋಧಿ ಬಣ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ನಾಯಕತ್ವ ಬದಲಾವಣೆಯ ರೇಸ್, 4 ಹೆಸರುಗಳು. ವಿಜೇಂದ್ರ ಅವರನ್ನು ಕೆಳಗಿಳಿಸುವುದು ಈಗ ಬಹುತೇಕ ಪಕ್ಕಾ ಎನ್ನುವಂತಿದೆ. ಹಾಗಾದರೆ ಅವರ ಜಾಗಕ್ಕೆ ಬರುವವರು ಯಾರು? ದೆಹಲಿಯ ಹೈಕಮಾಂಡ್ ಮುಂದೆ ಈಗ 4 ಪ್ರಮುಖ ಹೆಸರುಗಳು ಓಡಾಡುತ್ತಿವೆ. ಮೊದಲನೆಯದು ಕೇಂದ್ರ ಸಚಿವ ವಿ ಸೋಮಣ್ಣ, ಎರಡನೆಯದು ಪ್ರಹ್ಲಾದ್ ಜೋಶಿ, ಮೂರನೆಯದು ಮುರುಗೇಶ್ ನಿರಾಣಿ ಮತ್ತು 4ನೆಯದು ಸಚಿವೆ ಶೋಭಾ ಕರಂದ್ಲಾಜೆ. ಇಂಟರೆಸ್ಟಿಂಗ್ ಅಂದರೆ ಅಮಿತ್ ಶಾ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ನೀವು ರಾಜ್ಯಕ್ಕೆ ಹೋಗಿ ಸಾರಥ್ಯ ವಹಿಸಿಕೊಳ್ಳಿ ಅಂತ ಹೇಳಿದ್ದಾರಂತೆ. ಆದರೆ ಜೋಶಿ ಅವರು ರಾಜ್ಯಕ್ಕೆ ಬರೋಕೆ ಹೆದರುತ್ತಿದ್ದಾರೆ. ನಾನು ರಾಜ್ಯಕ್ಕೆ ಹೋದರೆ ಸ್ವಪಕ್ಷೀಯರೇ ನನ್ನ ಬೆನ್ನಿಗೆ ಇರಿಯಬಹುದು ಅಂತ ಅವರು ಅಮಿತ್ ಶಾ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಇನ್ನೊಂದು ಕಡೆ ಸೋಮಣ್ಣ ಅವರು ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಪಟ್ಟ ನೀಡಿದರೆ ಮಾತ್ರ ಬರ್ತೀನಿ ಅಂತ ಚಾಣಾಕ್ಷ ಬೇಡಿಕೆ ಇಟ್ಟಿದ್ದಾರೆ. ಒಟ್ನಲ್ಲಿ ಹೈಕಮಾಂಡ್ ಯಾರಿಗೆ ಪಟ್ಟ ಕಟ್ಟುತ್ತೆ ಅನ್ನೋದು ಈಗ ಸಸ್ಪೆನ್ಸ್ ಆಗಿದೆ. BY ರಾಘವೇಂದ್ರಗೆ ಮಂತ್ರಿಗಿರಿ, BSY ಶಮನ ತಂತ್ರ. ಯಡಿಯೂರಪ್ಪ ಅವರ ಕುಟುಂಬವನ್ನು ಎದುರು ಹಾಕಿಕೊಳ್ಳುವುದು ಹೈಕಮಾಂಡ್ಗೆ ಸುಲಭವಲ್ಲ. ಹಾಗಾಗಿ ಒಂದು ಕಡೆ ವಿಜೇಂದ್ರ ಅವರ ಅಧಿಕಾರ ಕಿತ್ತುಕೊಂಡರೂ ಯಡಿಯೂರಪ್ಪ ಅವರ ಕೋಪವನ್ನು ತಣ್ಣಗಾಗಿಸಲು ದೆಹಲಿ ಮಟ್ಟದಲ್ಲಿ ಹೊಸ ಪ್ಲಾನ್ ನಡೆಯುತ್ತಿದೆ. BSY ಅವರ ಹಿರಿಯ ಪುತ್ರ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆಯ ವೇಳೆ ಮಂತ್ರಿ ಸ್ಥಾನ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಅಂದರೆ ಒಬ್ಬ ಮಗನಿಗೆ ರಾಜ್ಯದಲ್ಲಿ ಅಧಿಕಾರ ಇಲ್ಲದಿದ್ದರೂ ಇನ್ನೊಬ್ಬ ಮಗನಿಗೆ ದೆಹಲಿಯಲ್ಲಿ ದೊಡ್ಡ ಪಟ್ಟ ನೀಡಿ ಯಡಿಯೂರಪ್ಪ ಅವರನ್ನು ಸುಮ್ಮನಿರಿಸುವ ರಾಜತಾಂತ್ರಿಕ ನಡೆ ಇದರ ಹಿಂದಿದೆ. ಆದರೆ ಯಡಿಯೂರಪ್ಪ ಮಾತ್ರ ನವೆಂಬರ್ ತನಕ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಭರವಸೆಯಿಂದ ಇದ್ದಾರೆ. DK ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ಮತ್ತು 2028ರ ಕನಸು. ಬಿಜೆಪಿಯ ಈ ಒಳಜಗಳವನ್ನು ನೋಡಿ ಸೈಲೆಂಟ್ ಆಗಿ ಖುಷಿ ಪಡ್ತಿರೋದು ಅಂದರೆ ಅದು DK ಶಿವಕುಮಾರ್ ಅವರು. KPCC ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ DKಶಿ ಒಂದು ಮಾತು ಹೇಳಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಮತ್ತು 2029ರಲ್ಲಿ ಲೋಕಸಭೆ ಚುನಾವಣೆ ಬಳಿಕ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲಿದೆ. DKಶಿಯ ಈ ಕಾನ್ಫಿಡೆನ್ಸ್ಗೆ ಮುಖ್ಯ ಕಾರಣ ಬಿಜೆಪಿಯಲ್ಲಿ ಬಿದ್ದಿರುವ ಬೆಂಕಿ. ಬಿಜೆಪಿಯಲ್ಲಿ ಲಿಂಗಾಯತ ನಾಯಕತ್ವದ ಬಿಕ್ಕಟ್ಟು ಸೃಷ್ಟಿಯಾದರೆ ಆ ಮತ ಬ್ಯಾಂಕನ್ನು ತನ್ನ ಕಡೆ ಸೆಳೆದುಕೊಳ್ಳುವುದು DKಶಿಯ ಮಾಸ್ಟರ್ ಪ್ಲಾನ್. ಇದೇ ಕಾರಣಕ್ಕೆ ಅವರು ಈಗಿನಿಂದಲೇ ಲಿಂಗಾಯತರನ್ನು ಸೆಳೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ.
ಲಿಂಗಾಯತ ಮತಗಳ ಮೇಲೆ ಡಿಕೆಶಿ ಗಾಳ ಅಜ್ಜಯ್ಯನ ಅಸ್ತ್ರ. ವೀಕ್ಷಕರೇ, ಡಿಕೆಶಿ ಅವರು ಎಷ್ಟು ಚಾಣಾಕ್ಷರು ಅಂದರೆ ಲಿಂಗಾಯತ ಸಮುದಾಯದ ಧಾರ್ಮಿಕ ಭಾವನೆಗಳನ್ನು ಸೆಳೆಯಲು ಅವರು ಈಗಿನಿಂದಲೇ ಪ್ಲಾನ್ ಮಾಡ್ತಿದ್ದಾರೆ. ತಾವು ಪ್ರಮಾಣ ವಚನ ಸ್ವೀಕರಿಸುವಾಗ ಅಜ್ಜಯ್ಯನ ಹೆಸರನ್ನು ಬಳಸಿದ್ದು ಇರಲಿ ಅಥವಾ ಟಿಬಿ ಡ್ಯಾಮ್ ಕಾರ್ಯಕ್ರಮದಲ್ಲಿ ಲಿಂಗಾಯತ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದ್ದೇ ಇರಲಿ, ಇವೆಲ್ಲವೂ ಬಹಳ ಲೆಕ್ಕಾಚಾರದ ಹೆಜ್ಜೆಗಳು. ಒಂದು ಕಾಲದಲ್ಲಿ ಲಿಂಗಾಯತ ಮತ ಬ್ಯಾಂಕ್ ರಾಮಕೃಷ್ಣ ಹೆಗಡೆ ಅವರ ಬಳಿ ಇತ್ತು. ಆಮೇಲೆ ಯಡಿಯೂರಪ್ಪ ಅವರ ಪಾಲಾಯಿತು. ಈಗ ವಿಜೇಂದ್ರ ಅವರನ್ನು ಬಿಜೆಪಿ ಹೈಕಮಾಂಡ್ ಏನಾದರೂ ಮೂಲೆ ಗುಂಪು ಮಾಡಿದರೆ ಆ ಇಡೀ ಲಿಂಗಾಯತ ಸಮುದಾಯದ ನಾಯಕನಾಗಿ ಹೊರಹೊಮ್ಮಲು ಡಿಕೆಶಿ ಸಜ್ಜಾಗಿದ್ದಾರೆ. ಇದು ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾಗೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಸಾಫ್ಟ್ ಹಿಂದುತ್ವ ಮತ್ತು ಒಕ್ಕಲಿಗ ನಾಯಕತ್ವ. ಡಿಕೆಶಿ ಕೇವಲ ಲಿಂಗಾಯತರನ್ನಷ್ಟೇ ಅಲ್ಲ, ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೂ ಟಕ್ಕರ್ ಕೊಡುತ್ತಿದ್ದಾರೆ. ಡಿಕೆಶಿ ಒಬ್ಬ ಅಪ್ಪಟ ಹಿಂದೂ ಅಂತ ದೇವಸ್ಥಾನಗಳಿಗೆ ಹೋಗೋದು, ಹೋಮ ಹವನ ಮಾಡೋದು ಬಿಜೆಪಿಗೆ ಸವಾಲಾಗಿದೆ. ಕಾಂಗ್ರೆಸ್ ಅಂದರೆ ಬರೀ ಮುಸ್ಲಿಂ ಪರ ಪಕ್ಷ ಅನ್ನೋ ಬಿಜೆಪಿ ವಾದಕ್ಕೆ ಡಿಕೆಶಿ ತಮ್ಮ ಸಾಫ್ಟ್ ಹಿಂದುತ್ವದ ಮೂಲಕ ತಣ್ಣೀರು ಸುರಿಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಏಕೈಕ ನಾಯಕನಾಗಿ ಹೊರಹೊಮ್ಮಲು ಬಿಡದಿ ಟೌನ್ಶಿಪ್ ಯೋಜನೆಗೆ ಕೈ ಹಾಕಿದ್ದಾರೆ. ಒಮ್ಮೆ ಒಕ್ಕಲಿಗರ ಪೂರ್ಣ ಬೆಂಬಲ ಸಿಕ್ಕರೆ ಜೆಡಿಎಸ್ನ ಭದ್ರಕೋಟೆ ಛಿದ್ರವಾಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಆ ಮೂಲಕ 2028ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಮಣ್ಣು ಮುಕ್ಕಿಸಲು ಅವರು ಈಗಲೇ ಅಡಿಪಾಯ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ನಾಟಕ ಬಿಜೆಪಿಯಲ್ಲಿ ನಡೆಯುತ್ತಿರುವ ಈ ಬಿಕ್ಕಟ್ಟು ಕೇವಲ ವಿಜೇಂದ್ರ ಅವರ ಸ್ಥಾನಕ್ಕೆ ಸಂಬಂಧಿಸಿದ್ದಲ್ಲ, ಇದು ಬಿಜೆಪಿಯ ಭವಿಷ್ಯದ ಪ್ರಶ್ನೆ. ವಿಜೇಂದ್ರ ಅವರನ್ನು ಬದಲಾಯಿಸುವುದು ಬಿಜೆಪಿಗೆ ಸ್ವಯಂಕೃತ ಅಪರಾಧವಾಗುತ್ತಾ ಅಥವಾ ಹೊಸ ನಾಯಕ ಬಂದ ಮೇಲೆ ಬಿಜೆಪಿ ಗಟ್ಟಿಯಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಡಿ.ವಿ. ಸದಾನಂದ ಗೌಡರ ಆಡಿಯೋ ನಿಜವಾಗಿಯೂ ಬಿಜೆಪಿ ಹೈಕಮಾಂಡ್ ಮೇಲೆ ಪರಿಣಾಮ ಬೀರುತ್ತಾ? ಡಿ.ಕೆ. ಶಿವಕುಮಾರ್ ಅವರು ಅಂದುಕೊಂಡಂತೆ ಲಿಂಗಾಯತ ನಾಯಕರಾಗಿ ಹೊರಹೊಮ್ಮಲು ಸಾಧ್ಯವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಕಂಪ್ಲೀಟ್ ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.